ಅಯ್ಯೋ ನಮ್ಮಮ್ಮ ಎಲ್ಲೋಯ್ತೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೇ. ಹೆಂಗಾದ್ರೂ ಮಾಡಿ ಬೇಗ ಸಿಗಂಗೆ ಮಾಡಪ್ಪ. ನಿನಗೆ ಊಟ ಹಾಕಿಸ್ತೀನಿ ಊರಿಗೆ ಜನಗಳಿಗೆಲ್ಲರಿಗೂ ಮಾರಮ್ಮ ತಾಯಿ. ನಮ್ಮಮ್ಮ ಬೇಗ ಸಿಕ್ಕಿದ್ರೆ ಗುರಿ ಕಡ್ದು ಊರಿಗೆಲ್ಲ ಊಟ ಹಾಕಿಸ್ತೀನಿ. 2 ಕುರಿ ಕಡ್ದು ನನ್ನ ಇದಕ್ಕೋಸ್ಕರ ಅಮ್ಮ ಹೋಯ್ತು. ಅದು ಸೂಜಿಗೆ ಸಿಕ್ಕಿರೋ ಆರ್ಡ್ರನ್ನ ತಡಿಬೇಕು ಅಂತ ನಾನು ಏನೇನೋ ಮಾಡಕ್ಕೆ ಹೋದೆ. ಅದು ನಮ್ಮ ಅಮ್ಮನ ಕುತ್ತಿಗೆಗೆ ಬಂತಲ್ಲಪ್ಪ ದೇವ್ರೇ. ಅಲ್ಲ ನಮ್ಮಮ್ಮ ಕಳೆಯೋ ಬದಲ ತಿಬ್ಬೆ ಕಳೆದಿದ್ರೆ ಏನು ನಮಗೆ ಇಷ್ಟೊಂದು ಭಯ ಆಗ್ತಿರಲಿಲ್ಲ ಬಿಡು. ಏನೋ ಹೋದ್ರೆ ಹೋಗ್ತಾನೆ ಅಂತ ಸುಮ್ಮನೆ ಆಗ್ಬೋದಾಗಿತ್ತು. ನಮ್ಮಮ್ಮಯ್ಯ ನಮ್ಮಮ್ಮ ಇಲ್ಲ ಅಂದರೆ ನಮ್ಮಪ್ಪ ಏನೂ ಇಲ್ಲ, ನಮ್ಮ ಮನೆಗೆ ಬರೋದೇ ಇಲ್ಲ. ಆ ದೇವಮ್ಮನ ಮನೆಗೆ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ನಮ್ಮ ಕೈಗೆ ಚಿಪ್ಪೇನಿ, ನನಗೂ ಅಣ್ಣಯ್ಯಗೂ ನಮ್ಮ ಪೊದ್ದುಗೂ ಎಲ್ಲರಿಗೂ. ಹೆಂಗಾದ್ರೂ ಮಾಡಿ ನಮ್ಮಮ್ಮ ಆದಷ್ಟು ಬೇಗ ಸಿಗಂಗೆ ಮಾಡಮ್ಮ ತಾಯಿ. ಅಲ್ಲ ತಿಪ್ಪೆ ನೋಡು, ದುಡ್ಡ ತನ್ನ ಹತ್ರ ಇಟ್ಕೊಂಡು ಬಂದುಬಿಟ್ಟವನೆ ಸೀದಾನ. ನಮ್ಮ ಅಮ್ಮಯ್ಯಲ್ಲಿ ಯಾರನ್ನ ಕೇಳ್ಕೊಂಡು ದುಡ್ಡು ಪಡು ಇಸ್ಕೊಂಡು ಬರ್ಬೋದಾಗಿತ್ತು. ಅಯ್ಯೋ ಏನಾಗೈತೆ ಬರಬೇಕಾಗಿತ್ತಲ್ಲ ಯಾರ ತಗನ ದುಡ್ಡು ಇಸ್ಕೊಂಡು. ಯಾರು ಕೊಡಲ್ಲ ಅನ್ಸತ್ತೆ ಅಲ್ಲಿ. ಯಾರೋ ಏನೋ ಅಂತಾನ ನಂಬಲ್ಲ ಯಾರೂ. ಎಲ್ಗೋಯ್ತು ಏನೋ. ಅಯ್ಯೋ ಛೇ ಎಂಥ ಕೆಲಸ ಆಗೋಯ್ತು ದೇವ್ರೇ. ನಾನೇನೋ ಒಂದು ಸುಳ್ಳು ಹೇಳಿದೆ ನಮ್ಮ ಅಣ್ಣಯ್ಯಗೂ ನಮ್ಮ ಅಪ್ಪಯ್ಗೂ. ಇಲ್ದಿದ್ರೆ ಏನಿಲ್ಲ ನಾನು ಸರಿಯಾಗಿ ಮಕ್ಕೋಗ್ಯಾರು. ಅಯ್ಯೋ ಏನು ಮಾಡೋದಪ್ಪ ದೇವ್ರೇ. ಅವನೇ ಜೋಬ್ನಾಗ ಇಕ್ಕೆಂತಾನೆ ಅಂತ ನಾನೇನೇ ಬಿಡಮ್ಮ ಅವನ ಕೈಗೆ ಕೊಡು ಜೋಬ್ನಾಗ ಇಕ್ಕೆಂತಾನೆ ಅಂತಂದೆ. ಛೇ ನಮ್ಮಮ್ಮಗೂ ಒಂದಿಷ್ಟು ಕೊಟ್ಟಿದ್ರೆ ಬಸ್ ಹಿಡ್ಕೊಂಡು ಬರೋದೋ ಏನೋ. ಅಯ್ಯೋ ದುಡ್ಡಿದ್ರು ಬರೋಕ್ಕಾಗಲ್ಲ ಅನ್ಸುತ್ತೆ. ನಮ್ಮ ಅಮ್ಮಗೆ ಗೊತ್ತಾಗಲ್ವಲ್ಲ ಯಾವ ಬಸ್ ಹತ್ಬೇಕು ಏನು ಎತ್ತ ಅಂತಾನೆ. ತಿಪ್ಪೆ ಅದೇ ಬಂದಿಟ್ಟು ಹೋಗಿದ್ದ ಯಾವಾಗ ಒಂದ್ಸಲಿನ ಬರ್ತಾನೆ ನಮ್ಮ ಅಮ್ಮಗೆ. ಅಯ್ಯೋ ಛ ಏನಾಯ್ತು ಏನೋ ಅಂತ ನನಗಂತೂ ಅದೇ ಚಿಂತೆ ಆಗೈತೆ. ಅವತ್ತು ನೇತ್ರ ಊಟ ಮಾಡ್ದ? ಮಕ್ಳಿಬ್ರು ಮನೆ ಕಂಡವ್ರ ಹಿಂಗೆ? ಅಯ್ಯೋ ನನಗೆ ನಮ್ಮಮ್ಮ ಎಲ್ಲೋಯ್ತಪ್ಪ ಅಂತ ಚಿಂತೆ, ನಿನಗೆ ಊಟದ್ದೇ ಚಿಂತೆ. ನೀನು ಉಂಡ? ಅಯ್ಯೋ ಹಂಗಲ್ಲ ನೇತ್ರ. ಅಲ್ಲ ಅತ್ತೆ ಇವಾಗ ಎಲ್ಲೋಯ್ತು ಅಂತೇಳಿ ಅದೇ ಚಿಂತೆ ಮಾಡ್ಕೊಂಡು ಹಂಗೆ ಕುಕ್ಕಮಕ್ಕಾಗುತ್ತಾ ಊಟ ಬಿಟ್ಟು? ಆಮೇಲೆ ನಿನಗೇನಾದ್ರೂ ಹುಷಾರಿಲ್ದಂಗಾದ್ರೆ ಆ ಮಕ್ಳಿಗೆ ಇದೆ ಹೇಳಿ ಏನು ಹೇಳು, ಯಾರು ನೋಡ್ಕೊಂತಾರೆ ಹೇಳಿ ಇಬ್ರು ಮಕ್ಳನ್ನ? ಅದಕ್ಕೆ ಕೇಳಿದೆ ಊಟ ಮಾಡೋದ ಅಂತಾನ. ನೀನು ಯಾಕೆ ಹಂಗೆ ಮಾತಾಡ್ತೀಯ ನೇತ್ರ? ನಮಗೂ ಐತೆ ಅತ್ತೆ ಎಲ್ಲೋದ್ರು ಅನ್ನೋ ಒಂದು ಚಿಂತೆ ಐತಿ. ಆದರೆ ಹಂಗಂತ ಹೇಳಿ ಊಟ ಬಿಟ್ಟು ಅತ್ತೆ ಸಿಗ್ಲಿಲ್ಲ ಅಂತ ಹಂಗೆ ಕೊರ್ಕೊಂಡು ಕುಕ್ಕಮಕ್ಕಾಗತ್ತಾ? ನಮ್ಮಯ್ಯ ಬರ್ದಿದ್ರೆ ನಿನಗೆ ಆರಾಮ ಅನ್ಸುತ್ತಲ್ವಾ? ನೀನು ಈ ಮನೆಗೆ ಯಜಮಾನಿ ಆಗಿರ್ಬೋದು. ಸಿಗ್ದಿದ್ರೆ ಸಾಕಪ್ಪ ಅಂತನ ಮನಸ್ಸಿನಾಗೆ ಬೇಡ್ಕಂತಿದ್ಯೋ ಏನೋ? ಅಯ್ಯೋ ಇದ್ಯಾಕೆ ನೇತ್ರ ಹಿಂಗೆ ಮಾತಾಡ್ತಾ ಇದೆಯಾ? ನಾನು ಯಾವತ್ತೂ ಆ ಥರ ಯೋಚನೆ ಮಾಡಿಲ್ಲ ಗೊತ್ತಾ? ಅತ್ತೆ ಬೇಗ ಸಿಗ್ಲಿ ಅಂತನ ನಾನು ದೇವ್ರ ಹತ್ರ ದಿನ ಪ್ರಾರ್ಥನೆ ಮಾಡ್ಕೊಂತೀನಿ. ಅವರು ಕಳೆದೋದಾಗಿಂದನ ನನಗೂ ಅದೇ ಚಿಂತೆ ಆಗೈತೆ. ಅತ್ತೆ ಎಲ್ಲೋದ್ರಪ್ಪ, ಏನು ಮಾಡ್ಕೊಂಡ್ರು, ಊಟಕ್ಕೆ ಏನು ಮಾಡಿದ್ರು, ಏನೋ ಏನಾಯ್ತು ಅಂತನ ನನಗೂ ಅದೇ ಚಿಂತೆ ಕಾಡ್ತಾ ಐತೆ. ನನಗೇನು ಚಿಂತೆ ಇಲ್ಲ ಅಂತ ಹೇಳಿ ತಿಳ್ಕೊಂಬಕ್ಕೆ ಹೋಗ್ಬೇಡ. ಹೌದೌದು ಚಿಂತೆ ಚೆನ್ನಾಗೈತೆ. 3 ಹೊತ್ತು ಗನವಾದಂಗೆ ಗಡತ್ತ ತಿಂತೀಯ. ಎಲ್ಲ ಟೈಮ್ ಸರಿಯಾಗಿ ಏನೇನಾಗ್ಬೇಕು ಅದನ್ನೆಲ್ಲ ಆಗ್ತಲೇ ಐತೆ. ಹಿಂಗೆ ಚಿಂತೆ ಇರೋರು ಹಂಗೆಲ್ಲ ತಿನ್ಕೊಂಡು ಉಣ್ಕೊಂಡಿರ್ತಾರ. ಖುಷಿ ಸಂತೋಷವಾಗಿರೋರು ಹಂಗೆ ಟೈಮಿಗೆ ಊಟ ತಿಂಡಿ ಕಾಫಿ ಎಲ್ಲನ ಮಾಡ್ಕೊಂಡಿರ್ತಾರೆ. ನಿನ್ನಂಗೆ ನೇತ್ರ ಬಾಯಿ ಇದೆ ಅಂತೇಳಿ ಹೆಂಗ್ ಬೇಕಂಗ್ ಮಾತಾಡ್ಬೇಡ. ಅಲ್ಲ ಅತ್ತೆ ಕಳೆದೋಗಿದ್ದಾರೆ ಅಂತ ಹೇಳಿ ಉಪವಾಸ ಇರಕ್ಕಾಗುತ್ತಾ? ಉಪವಾಸ ಇದ್ರೆ ಮನೇನೇರ್ ನೋಡ್ಕೊಂತಾರೆ, ಮಕ್ಕಳನ್ನೇರ್ ನೋಡ್ಕೊಂತಾರೆ ಹೇಳು? ಅದನ್ನೆಲ್ಲ ಯೋಚನೆ ಮಾಡಿದ್ಯಾ? ಸುಮ್ಮನೆ ಈ ತರ ಮಾತಾಡ್ಬೇಡ. ನಮ್ಗೇನೇನು ಕಳೆದೋಗ್ಲಪ್ಪ ಬರಬಾರ್ದು ಅನ್ನೋ ಆಸೆ ಇಲ್ಲ. ನಾವು ಮನುಷ್ಯನೇ, ಮನುಷ್ಯತ್ವ ನಮಗೂ ಐತೆ. ನೀನೊಬ್ಬಳಿಗೆ ಅಲ್ಲ ಇರೋದು, ನಿನಗಿಂತ ಹೆಚ್ಚಾಗಿ ನನಗೂ ಕಾಳಜಿ ಐತೆ ಅತ್ತೆ ಮೇಲೆ. ಹೊಲ್ದಾಗೆ ಅಡಿಕೆ ಗಿಡದ ಬುಡನೆಲ್ಲನ ಕೊಚ್ಚೋದಕ್ಕೆ ಅಂತ ಹೇಳಿ 1-3 ಜನ ಗಂಡಾಳು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಅಡುಗೆ ಮಾಡಬೇಕೋ ಬೇಡವೋ? ಮೊನ್ನೆನೇ ಹೇಳಿದಂತೆ ಅದಕ್ಕೆ ಅವರು ಇವತ್ತು ಬಂದಿದ್ದಾರೆ. ಮಾವನೇ ಹೇಳಿದ್ದಾರೆ ಬೇಗ ಅಡುಗೆ ಮಾಡಿ ತಾಂಬರಮ್ಮ ಅಂತ ಹೇಳಿ. ಅದಕ್ಕೆ ತಗೊಂಡೋಗಿದ್ದೆ ಕೊಟ್ಟು ಬರೋಣ ಅಂತ ಹೇಳಿ. ನೀನು ನೋಡಿದ್ರೆ ಈ ಥರ ಮಾತಾಡ್ತಾ ಇದೆಯಲ್ಲ ನೇತ್ರ. ಅಲ್ಲ ಕಳೆದೋಗಿದ್ದಾರೆ ನಿಜ, ಹುಡುಕ್ಬೇಕು ಹಂಗಂತೇಳಿ ಮನೆಯವ್ರಿಗೆಲ್ಲರನ್ನೂ ಉಪವಾಸ ಕೆಡಬೇಕಾಗುತ್ತಾ? ಅತ್ತೆ ಕಳೆದೋಗಿದ್ದಾರೆ ಅಂತ ಹೇಳಿ. ಹೌದು ಚಿಕ್ಕಮ್ಮರೇ, ಅಮ್ಮೋರು ಬೇಗ ಸಿಗ್ತಾರೆ ಬಿಡಿ, ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಮಲ್ಲಿ ಮೇಲೆ ಯಾಕೆ ರೇಗಾಡ್ತೀರಾ? ಗುಲಾಬಿ ನೀನು ಈ ವಿಷಯದಾಗೆ ತಲೆ ಹಾಕ್ಬೇಡ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ. ನೀನು ಇವಳ ಪರವಾಗಿ ವಹಿಸ್ಕೊಂಡು ಮಾತಾಡಕ್ ಬರಬೇಡ. ಅಯ್ಯೋ ಚಿಕ್ಕಮ್ಮರೇ, ನಾನು ಮಲ್ಲಿ ಪರವಾಗಿ ಏನು ಮಾತಾಡ್ತಾ ಇಲ್ಲ, ಹೇಳ್ದೆ ಅಷ್ಟೇನೆ. ಅಮ್ಮೋರು ಬೇಗ ಸಿಗ್ತಾರೆ ಬಿಡಿ ಅಂತ ಹೇಳ್ದೆ. ಅಲ್ಲ ಅಮ್ಮೋರು ಕಳೆದೋಗಿರೋದು ಮಲ್ಲಿಗೂ ಬೇಜಾರೈತೆ ಪಾಪ. ನೆನ್ನೆ ಎಲ್ಲ ಅದೇ ಹೇಳ್ತಾ ಇದ್ಲು, ಅಡುಗೆ ಮಾಡ್ಬೇಕಾದ್ಲು, ಹೊರಗಡೆ ಹೋದಾಗ್ಲು, ಸೌದಿ ತರಕ್ಕೆ ಹೋದಾಗ್ಲು ಅದನ್ನೇ ಹೇಳ್ತಾ ಇದ್ಲು. ಅತ್ತೆ ಎಲ್ಲೋದ್ರು, ಏನು ಮಾಡ್ಕೊಂಡ್ರು, ಊಟಕ್ಕೆ ಏನು ಮಾಡಿದ್ರು, ಎಲ್ಲಿ ಮಲ್ಕೊಂಡ್ರು, ಬೇಗ ಸಿಗ್ಲಪ್ಪ ದೇವ್ರೆ ಅಂತ ಹೇಳಿ
ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂತ ಇದ್ಲು. ನಾನೇ ಕೇಳಿಸ್ಕೊಂಡಿದ್ದೀನಿ. ಅಂತದ್ರಾಗೆ ನೀವು ಅವಳ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ ಬಿಡಿ. ಹೌದೌದು. ಅವಳು ಎಲ್ಲ ನಾಟಕ ಮಾಡ್ತಾಳೆ ಅಷ್ಟೇನೆ ನಿನ್ನ ಹತ್ರ. ನೀನು ನನಗೆ ಬಂದು ಹೇಳಿ ಅಂತಾನೆ. ಮನಸ್ಸಿನಾಗೆ ಒಂದು, ಹೊರಗೆ ಬಾಯಿಗೆ ಒಂದು ಅವಳು ಬರೋದು ನಿನಗೆ ಗೊತ್ತಾಗಲ್ಲ. ಸುಮ್ಮನಿರೆ ಗುಲಾಬಿ. ಗುಲಾಬಿ, ನೀನೇನು ಮಾತಾಡಬೇಡ ಬಿಡು. ಅಯ್ಯ ಮಲ್ಲಿ ಮಲ್ಲಿ, ಜಲ್ದಿ ಬರ್ಬೇಕಂತೆ. ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಕರೀತಾ ಇದ್ದಾರೆ. ಹೋಗಮ್ಮ ಹೋಗು. ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ನಿನ್ಗೋಸ್ಕರನ ಒಬ್ಬಟ್ಟು ಪಾಯಸನೋ ಮಾಡಿರ್ತಾರೆ. ನಿಮ್ಮ ಅತ್ತೆ ಕಳೆದೋಗ್ಯಾಳೆ ಅಂತಾನ. ಹೋಗಿ ಉಂಡು ಬರಗ ಹೋಗಿ. ಅದಕ್ಕೆ ಹೇಳ ಕಳ್ಸಿದಾರೆ. ಸುಮ್ಮನೆ ಇರ್ತೀಯಾ? ಏನ್ ವಿಷಯ ಅಂತ ಕೇಳಿಲ್ಲ ಏನಿಲ್ಲ. ಸುಮ್ಮನೆ ನೀನೇ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡಕ್ ಬರಬೇಡ. ನಮ್ಮಮ್ಮಯ್ಯ ನಮ್ಮ ಅಪ್ಪಯ್ಯ ಆಗ್ಲಿ ನಾನಾಗ್ಲಿ ಯಾರು ನಿಮ್ಮಮ್ಮಯ್ಯ ಕಳೆದೋಗ್ಲಿ ಸಿಗ್ಬಾರ್ದು ಅಂತ ಯೋಚನೆ ಮಾಡಲ್ಲ. ಸುಮ್ಮನೆ ನೀನೇನೆ ಕಲ್ಪನೆ ಮಾಡ್ಕೋಬೇಡ. ಏನು ಅಂತ ವಿಷಯನ ಕೇಳೋಣ. ಸುಮ್ಮನೆ ನೀನು ಕೂತ್ಕೋ. ಹೋಗಿ ಮಕ್ಕಳು ಎದ್ದಿದ್ದಾರೇನೋ ನೋಡಿ ಹಾಲು ಕುಡ್ಸೋಕ್ ಹೋಗಿ. ಬರೇ ನಿಂದು ಇದೇ ಆಯ್ತು. ಏನಮ್ಮ ಕಾವೇರಿ ಪದ್ದು ಯಾಕೆ ಕರೆದಿದ್ದು? ಅಮ್ಮ ಅಮ್ಮ, ಅದೇ ಗುಂಡು ಮಾಮ ಇದ್ನಲ್ಲ ಅಜ್ಜಿರ ಮನೆಗೆ, ಅವನು ಮಾತಾಡ್ತಾ ಇದ್ದಾನೆ ಇವಾಗ. ಅಮ್ಮ ಅಪ್ಪ ಅಂತ ಇದ್ದಾನೆ. ಏನೋ ಹೇಳ್ತು ಅಜ್ಜಿ, ನನಗೇನೋ ಗೊತ್ತೇ ಆಗ್ಲಿಲ್ಲ. ಬಾ ಕರಿತೈತೆ ಅಜ್ಜಿ, ಕರ್ಕಬರಕ್ ನಿಮ್ಮ ಅಮ್ಮಯ್ಯನ ಅಂತ ಕಳಿಸ್ತು. ಅದಕ್ಕೆ ನಾನು ಪದ್ದು ಅತ್ತೆ ಬಂದ್ವಿ. ಬರ್ಬೇಕಂತೆ, ಬಾ ಜಲ್ದಿ ಹೋಗೋಣ. ಇನ್ನು ಗುಂಡಣ್ಣ ಮಾತಾಡ್ತಾ ಇದ್ದಾನಂತ? ಮಾತಾಡ್ತಾನ? ನಿಜನಾ? ಹೆಂಗಿದು ಪದ್ದು? ಹ್ಞೂ ಮಲ್ಲಿ, ಮಾತಾಡ್ತಾ ಇದ್ದಾನೆ. ಈಗ ನಾವು ಚಿನ್ನಿ ದಂಡ ಆಡ್ಬೇಕಾದ್ರೆ ಮಂಜ ಗುಂಡಣ್ಣನ ತಲೆ ಚಿನ್ನಿನ ಹೊಡೆದ ಜೋರಾಗಿ ಹಣೆ ಬಿದ್ದು ನೆಲಕ್ ಬಿದ್ದಿದ್ದ. ತಿರ್ಗಾ ಮಂತಕ್ ಕರ್ಕೊಂಬಂದು ಮನಗ್ಸೀವಿ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಎಚ್ಚರಾಗಿ ಮಾತಾಡ್ದ, ಅಮ್ಮ ಅಪ್ಪ ಅಂತಂದ. ಆಮೇಲೆ ಇನ್ನು ಏನೇನೋ ಹೇಳ್ತಿದ್ದ. ಹೌದಾ? ಇನ್ನೇನು ಹೇಳ್ದಪ್ಪದ್ದು? ಅವನ್ ಯಾವ್ರಂತೆ, ಯಾರಂತೆ ಅವ್ರ ಅಪ್ಪ ಅಮ್ಮ? ಏನೋ ಅದ್ನೇನಾದ್ರು ಹೇಳಿದ್ನ? ಇನ್ನು ಏನೇನೋ ಹೇಳ್ತಿದ್ದ, ನಾನು ಸರಿಯಾಗಿ ಕೇಳಿಸ್ಕೊಂಬಿಲ್ಲ. ನಿಂಗತ್ತೆ ನಗ್ತಿತ್ತು. ಮಗ ಸಿಕ್ತ ಅಂತ ಏನೋ ಹೇಳ್ತಿತ್ತು. ಬಾ, ನೀನ್ ಗೊತ್ತಾಗುತ್ತೆ ಅಲ್ಲಿಗೆ ಹೋದಾಗ ಯಾರು ಅಂತಾನ. ಎಲ್ಲ ಇಲ್ಲೇ ಕೇಳ್ತೀಯ. ಹೌದಾ? ಸರಿ ಆಯ್ತು, ನಡಿ ಬರ್ತೀನಿ. ಅಯ್ಯೋ ದೇವ್ರೇ, ಅವನೇ ನನ್ನ ತಮ್ಮ ಆಗಿದ್ರೆ ಅಷ್ಟೇ ಸಾಕಪ್ಪ ದೇವ್ರೇ. ಗುಲಾಬಿ, ನಾನು ನಮ್ಮ ಅಪ್ಪ ಅಮ್ಮ ಮಾತಕ್ಕೆ ಹೋಗಿ ಬರ್ತೀನಿ. ನೀನು ಹಂಗೆ ಮಕ್ಕಳು ಅವಳು ಎದ್ದಿದ್ರ, ಅಮ್ಮನಿ ಎದ್ದಿದ್ರೆ ಅವಳಿಗೆ ಹಾಲು ಕುಡಿಸು. ಪಾಪನ್ಗೆ ನೇತ್ರನೇ ಹಾಲು ಕುಡಿಸ್ತಾಳೆ. ನಾನು ಬರ್ತೀನಿ ಇವಾಗ. ನಮ್ಮ ಅಮ್ಮಯ್ಯ ಮಾತಕ್ಕೆ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಬೇಗ ಬರ್ತೀನಿ. ಸರಿ ಆಯ್ತು ಮಲ್ಲಿ, ಹೋಗ್ಬಾ. ನಿಧಾನಕ್ಕೆ ಬಾ, ಪರವಾಗಿಲ್ಲ, ನಾನೆಲ್ಲ ನೋಡ್ಕೊಂತೀನಿ. ಹೋಗು. ಅದೇನು ಅಂತ ಕೇಳ್ಕೊಂಬ ಹೋಗು. ಸರಿ ಆಯ್ತು. ನೇತ್ರ ಊಟ ಮಾಡಿಲ್ಲ ಅಂದ್ರೆ ಗುಲಾಬಿ ಊಟಕ್ಕೆ ಕೊಡ್ತಾಳೆ. ಊಟ ಮಾಡಿ ಹುಡುಗರು ನೋಡ್ಕೊ. ಬರ್ತೀನಿ. ಅತ್ತೆಯೇ ಎಲ್ಲೂ ಹೋಗಿರಲ್ಲ, ಸಿಗ್ತಾರೆ. ಪೊಲೀಸ್ನವ್ರು ಹುಡುಕೊಂಡು ಕರ್ಕೊಂಬರ್ತಾರೆ. ನೀನೇನ್ ಚಿಂತೆ ಮಾಡಬೇಡ. ಊಟ ಮಾಡು. ಊಟ ಹಸ್ಕೊಂಡಿದ್ದು ಆಮೇಲೆ ನಿನ್ನ ಆರೋಗ್ಯ ಏನಾನ ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ. ಹೋಗು, ಊಟ ಮಾಡು. ಗುಲಾಬಿ ಊಟಕ್ಕೆ ಕೊಡು, ಊಟ ಮಾಡ್ಲಿ. ಇವಳು ಹೇಳಿದ್ರೆ ಊಟ ಮಾಡ್ತೀನಿ, ಇದ್ದಿದ್ರೆ ಊಟ ಮಾಡಲ್ಲ ಅನ್ಕೊಂಡ್ಬಿಟ್ಟವಳೆ. ಏನ್ ಒಳ್ಳೆ ತರ ನಾಟಕ ಮಾಡೋದ್ ನೋಡು. ಅವನ ಮೂಗನ್ ಕರ್ಕೊಂಬಂದು ಇವ್ರ ಅಪ್ಪ ಅಮ್ಮ ಇಕ್ಕೊಂಡವ್ರೆ. ಅವನೇನೋ ಇವಾಗ ಮಾತಾಡ್ತಾನಂತೆ. ಅದಕ್ಕೆ ಇವಳು ಅಲ್ಲಿಗೆ ಹೋಗ್ತಾಳೆ. ಅಲ್ಲ, ಯಾರ್ಯಾರೋ ಏನ್ ಕತ್ತೀಯೋ, ಯಾರ್ಯಾರನ್ನ ಕರ್ಕೊಂಬಂದು ಮನೆ ಕಿಕ್ಕಂತವ. ಅವ್ರ ಅಪ್ಪ ಅಮ್ಮಗೂ ಬುದ್ಧಿನೇ ಇಲ್ಲ. ಹೋಗ್ಲಿ ಬಿಡಿ ಚಿಕ್ಕಮ್ಮರೆ, ಏನೋ ಅವ್ರಿಗೂ ಮನೆಯಾಗ ಯಾರು ಇರ್ಲಿಲ್ವಲ್ಲ, ಅನಾಥ ಬೇರೆ ಅವನು. ಅದಕ್ಕೆ ಕರ್ಕೊಂಬಂದ್ರು ನಮ್ಮ ಮನೆಗೆ ಇರ್ಲಿ ಪಾಪ ಅಂತಾನ. ಅವನಿಗೆ ಇವಾಗ ಏನೋ ಮಾತೇನಾದ್ರು ಬಂದಿದಾವ ಏನೋ, ಅವ್ನು ಯಾರು ಏನು ಎತ್ತ ಅಂತ ಹೇಳವನೇನೋ. ಅದಕ್ಕೆ ಕಳ್ಸಿದ್ದಾರೆ ಕರ್ಕೊಂಬರೋ ನಿಮ್ಮ ಅಮ್ಮಯ್ಯನ ಅಂತ, ಕಾವೇರಿನ. ಹೋಗ್ಲಿ ಬಿಡಿ. ನಿಮ್ಗೆ ಊಟಕ್ಕೆ ಕೊಡ್ನಾ? ಊಟ ಮಾಡ್ತೀರಾ? ಅಯ್ಯೋ, ನನಗೆ ನಮ್ಮ ಅಮ್ಮಯಿಂದೇ ಚಿಂತೆ. ಊಟ ಮಾಡೋಕ್ಕೆ ಮನಸ್ಸೇ ಇಲ್ಲ ಕಣೆ ಗುಲಾಬಿ. ಹೋಗು, ಇಕ್ಕೆಂಬರೋಗಿ. ಇನ್ನೇನು ಮಾಡೋದು? ಹೊಟ್ಟೆ ಹಸ್ಕೊಂಡಿದ್ರೆ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಆಗಿದ್ದಾತು. ಹೋಗು, ಇಕ್ಕೆ ಬರೋಗೊಂದಿಟ್ಟ. ಅಯ್ಯೋ ಬಿಡ್ತು ಅನ್ನಿ ಅಮ್ಮೋರೆ, ಏನೂ ಆಗಲ್ಲ. ನೀವು ಊಟ ಮಾಡ್ಕೊಂಡು ಆರಾಮಾಗಿರ್ರಿ. ಊಟಕ್ಕೆ ಕೊಡ್ತೀನಿ ಇರ್ರಿ. ಎಲ್ಲನ ಬರೀ ಇಂಥದೇನಿ. ಈ ಮಲ್ಲಿಗೆ ಅವನು ಯಾವನ ಮೂಗನ್ ಚಿಂತೆ, ನಮ್ಮ ಅಮ್ಮನ ಚಿಂತೆ ಇಲ್ಲ ಅವಳಿಗೆ. ಅವ್ನು ಮಾತಾಡ್ತಾ ಇದ್ದಾನೆ ಅಂತ ಓಡೋಗ್ತಾ ಇದ್ದಾಳೆ. ಈ ಮನೆ ಸೊಸೆಯಾಗಿ ಅವಳಿಗೆ ಏನು ಪ್ರಯತ್ನ ಇಲ್ಲ ಏನ್ಕೂನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.